ಭಗವಂತ ಕೃಷ್ಣ ಒಂದು ಮಾತು ಹೇಳ್ತಾನೆ, ನೀನು ಮರ ಹಾಗೆ ಬದುಕು ಸಾಕು. ಒಂದು ಮರ ಹೇಗೆ ಬದುಕುತ್ತೋ ತನ್ನ ಸರ್ವಸ್ವ ಪ್ರಪಂಚಕ್ಕೆ ಕೊಡುತ್ತೆ. ಆಕ್ಸಿಜನ್ ಕೊಡುತ್ತೆ, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ಎಲ್ಲನೂ ಕೊಡುತ್ತೆ. ತಾನೇನು ತಗೊಳ್ಳೋದಿಲ್ಲ, ಎಲ್ಲನೂ ತಾನು ಕೊಟ್ಟು ಎಲ್ರಿಗೂ ಒಂದು ನೆರಳು ಕೊಟ್ಟು, ಪಕ್ಷಿಗಳಿಗೆ ಒಂದು ಬಂದು ಸ್ಥಾನ ಅವಕಾಶ ಕೊಟ್ಟು, ಇಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ವೃಕ್ಷಗಳನ್ನು ಇಲ್ಲಿ ನಿಲ್ಲಿಸಿ ಅವುಗಳ ಒಂದು ಅನುಭವಗಳನ್ನು ಶಿಲ್ಪಿಗಳು ಅದ್ಭುತವಾಗಿ ಅದನ್ನು ತೆಗೆದು ತೋರಿಸಿದ್ದಾರೆ. ಅದನ್ನು ನೋಡ್ತಕ್ಕಂಥ ಒಂದು ಮನಸ್ಸು ಇರಬೇಕು. ಅಬ್ಬಾ, ಭೂದೇವಿ ತನ್ನ ಗರ್ಭದಲ್ಲಿ ಇರತಕ್ಕಂಥ ಜ್ಞಾನನ ಈ ಮರದಲ್ಲಿ ಅಡಗಿಸಿಟ್ಟಿದ್ದಾಳೆ. ಅದು ನೋಡೋ ಮನಸ್ಸು ಇರಬೇಕು ನಮಗೆ. ಭೂಮಿ, ಮರ, ಪ್ರಕೃತಿ, ಸೂರ್ಯ, ಚಂದ್ರ, ಅಮಾವಾಸ್ಯೆ, ಹುಣ್ಣಿಮೆ, ಥಂಡರಿಂಗು, ಲೈಟನಿಂಗು ಇವೆಲ್ಲನೂ ಕೂಡ ಅಲ್ಲಿ ಶೇಖರಣೆ ಆಗಿರುತ್ತೆ. ಕೀಟ ಬಂದು ಅದಕ್ಕೆ ನೋವು ಮಾಡುತ್ತೆ, ಹನಿ ಬಂದು ಅದು ನೆಕ್ಟರ್ ಕುಡಿಯುತ್ತೆ. ಎಷ್ಟು ಒಳ್ಳೆಯ ಸೇವೆ ಕೊಟ್ಟಿದೆ. ಅದನ್ನು ಡಾಕ್ಯುಮೆಂಟ್ ಮಾಡಿದ್ರೆ ಮನುಷ್ಯನ ಒಂದು ಸೇವೆ ಅತಿ ಅಲ್ಪ. ಅದು ಏನೇನು ರೆಕಾರ್ಡ್ ಮಾಡಿದೆಯೋ ಆ ಜ್ಞಾನದ ಒಂದು ಹಿಡನ್ ಅಜೆಂಡಾ ಇರುತ್ತೆ ಮರದಲ್ಲಿ. ಪ್ರತಿ ವರ್ಷದಲ್ಲಿ ಕೂಡ ಹಲವಾರು ಬದಲಾವಣೆಗಳಾಗುತ್ತೆ. 200 ವರ್ಷಗಳ ಒಂದು ಎಲ್ಲ ವಿಷಯಗಳನ್ನು ಕೂಡ ಸಂಗ್ರಹ ಮಾಡಿ ತನ್ನ ಗರ್ಭದಲ್ಲಿ ಶೇಖರಣೆ ಮಾಡಿರುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಿತ್ತು, ಯಾವ ಊರದ್ದು, ಹೆಂಗೆ ಬಂತು, ಏನು ಬಂತು, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಿದ್ದಾರೆ, ಅದನ್ನೆಲ್ಲನೂ ಕೂಡ ಸಂಗ್ರಹ ಮಾಡಿಕೊಂಡು ಆಕ್ಸಿಜನ್ನಾಗಿ ಪರಿವರ್ತನೆ ಮಾಡಿ ತನ್ನ ಇಡೀ ಜೀವನ. ಅದಕ್ಕೇ ಒಬ್ಬರು ಋಷಿ ಅದನ್ನು ತುಂಬ ಅದ್ಭುತವಾಗಿ ಒಂದು ಹಣ್ಣು ಎಲೆ ಬಿದ್ದಾಗ ತಲೆ ಮೇಲೆ, ನೀನು ಪ್ರಪಂಚಕ್ಕೆ ಬಂದಾಗಲಿಂದನೂ ಎಂತೆಂಥ ಸೇವೆ ಮಾಡಿದ್ದೀಯಾ, ನಾನು ಏನೂ ಕೆಲಸ ಮಾಡಿದೆ, ಜೀವಂತವಾಗಿ ನಿನಗೆ ನೋವು ಮಾಡಿದ್ದೀನಿ ವಿನ ನಿನಗೆ ಒಳ್ಳೇದು ಮಾಡಿಲ್ಲ ಅಂತ ಆ ಹಣ್ಣೆಲೆ ಉದುರಿ ಮತ್ತೆ ಭೂಮಿ ತಾಯಿಗೆ ಸೇರಿಕೊಳ್ಳುತ್ತೆ. ಭೂಮಿ ಒಳಗಡೆ ಹೋಗಿ ಭೂಮಿಗೆ ಇರ್ತಕ್ಕಂಥ ನೋವನ್ನು ಪರಿಹಾರ ಕೊಡುತ್ತೆ, ತಂಪನ್ನು ಕೊಡುತ್ತೆ. ಎಷ್ಟು ದಿನ ತೊಗೊಂಡ್ರಿ ಸರ್ ಇದಕ್ಕೆ ಎಕ್ಸಾಕ್ಟಾಗಿ 15 ಡೇಸ್ ಸಿಕ್ತು ನಮಗೆ ಮಾಡೋಕ್ಕೆ. ಇನ್ನೂ ಜಾಸ್ತಿ ದಿನ ಇದ್ದಿದ್ರೆ ಇನ್ನೂ ಜಾಸ್ತಿ ಡೀಪ್ ಹೋಗ್ತಾ ಇದ್ದೆ, ಇನ್ನೂ ಜಾಸ್ತಿ ಫಿನಿಷಿಂಗ್ ಆಗೋದು. ಅಂದರೆ 15 ಡೇಸಲ್ಲಿ ಇಷ್ಟು ಕೆತ್ತಿದ್ದೆ ದೊಡ್ಡದು ಅಂತ ನನಗೆ ಅನಿಸ್ತಾ ಇರೋದು. ಮಧ್ಯ ಒಂದು 4-5 ದಿನ ಕೈ ಏಟಾಗಿ ರೆಸ್ಟಲ್ಲಿ ಹೋಯಿತು. ಇಷ್ಟು ಅದ್ಭುತವಾಗಿ ಅವ್ರು ಮಾಡ್ತಾರೆ ಅನ್ನೋ ಕಲ್ಪನೆ ನನಗೂ ಇರಲಿಲ್ಲ. 15 ದಿವಸದಲ್ಲಿ ಇಂಥ ಕಲಾವಿದರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದರೆ, ನಮ್ಮ ದೇಶದಲ್ಲಿ ಎಂತೆಂಥ ಮಹನೀಯರು ಇದ್ದಾರೆ, ಯುವಕರಿದ್ದಾರೆ, ಶ್ರಮಪಟ್ಟು ಬೆವರು ಸುರಿಸಿ ನಿದ್ದೆ ಕೆಟ್ಟು ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬ ಸಂತೋಷ ಆಯಿತು. ಇನ್ನೊಂದು ಅಂದರೆ ನಮಗೆ ಇವಾಗ ನಾರ್ಮಲ್ಲಾಗಿ ಈ ಥರ ಅಪರ್ಚುನಿಟಿ ಸಿಗೋದಿಲ್ಲ. ಇಷ್ಟು ದೊಡ್ಡ ಮರ ಕೆತ್ತೋಕ್ಕೆ ನಾನೇ ತುಂಬ ಕಷ್ಟ ಇದೆ. ಈ ಥರ ಅಪರ್ಚುನಿಟಿ ಸಿಕ್ಕಿದ್ರಿಂದ ನಾವು ಅದನ್ನು ಕೆತ್ತಿರೋದು. ಅದರಲ್ಲೂ ಇದು ನೀಲಗಿರಿ ಮರ ಇರೋದ್ರಿಂದ ತುಂಬ ಗಟ್ಟಿ, ಆದರೆ ಅದ್ರದ್ದು ಕಲ್ಲರ್ ತುಂಬ ಚೆನ್ನಾಗಿದೆ. ಹಾಗಾಗಿ ನನಗೆ ಕೆತ್ತೋಕ್ಕೆ ತುಂಬ ಖುಷಿ ಕೊಡ್ತು. ಒಂದು ಅಂದರೆ ಜನರಿಗೆ ಅವೇರ್ನೆಸ್ ಡೆವಲಪ್ ಆಗುತ್ತೆ, ಈ ಥರ ಶಿಲ್ಪಿಗಳು ಇಲ್ಲೂ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಲಾಲ್ಬಾಗಲ್ಲಿ ಎಷ್ಟೋ ಹಳೆದಿಂದ ಇರೋ ಮರ ಇನ್ನೆಲ್ಲೂ ಹೋಗಲ್ಲ, ಇದು ಟಿಂಬರಿಗೆ ಹೋಗಲ್ಲ, ಇಲ್ಲೇ ಉಳ್ಕೊಳ್ಳುತ್ತೆ. ಇನ್ನೊಂದು 200 ವರ್ಷ ಅದನ್ನು ಇಲ್ಲೇ ನೋಡ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಈ ಥರ ಮರ ಕೆತ್ತೋದೇ ಒಂದು ಖುಷಿ. ನಾವು ಖುಷಿಯಿಂದ ಮಾಡೋದ್ರಿಂದ ಅದು ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟಾಗಿ ಸಿಕ್ಕಿದೆ. ಎಷ್ಟು 12 to 14 hours 15 hours ಡೈಲಿ ಕೆಲಸ ಮಾಡಿದ್ದಾರೆ ಹುಡುಗರು ಇಲ್ಲಿ. ಸೊ ಇವಾಗ ನಾವು ಕೆತ್ತನೆ ಮಾಡಿದ್ದೀವಿ. ಸೊ ಇಲ್ಲಿಗೆ ಕೆಲಸ ಮುಗ್ದಿಲ್ಲ. ಇದಾದಮೇಲೆ ಇನ್ನೊಂದು ಟೀಮ್ ಬಂದು ಇದ್ರ ಮೇಲೆ ಟ್ರೀಟ್ಮೆಂಟ್ ವರ್ಕ್ ಮಾಡುತ್ತೆ. 200 years ಆದಮೇಲೆ ಇನ್ನೂ ಏನಾದರೂ ಮಾಡ್ಬೋದು, ಇನ್ನೂ 1000 yearsಗೆ ತೊಗೊಂಡು ಹೋಗ್ಬೋದು ಟೆಕ್ನಾಲಜಿ ಇದ್ದರೆ. ಪ್ರಪಂಚದಲ್ಲಿ ಎಲ್ಲರೂ ಮಕ್ಕಳನ್ನ ಕರ್ಕೊಂಡ್ಬಂದು ಇಂಥ ಒಂದು ಮರ ನೀನು ನೆಡು ಸಾಕು, 10 ಮರ ಆದರೂ ನೆಡುವುದು ಜೀವನದಲ್ಲಿ ನಿನಗೆ ಎಷ್ಟೋ ಪುಣ್ಯ ಬರುತ್ತೆ ಅಂದ್ಬಿಟ್ಟಿದ್ದೇನೆ. ನಾವು ತೋರಿಸ್ಕೊಡ್ತಕ್ಕಂಥ ಒಂದು ಕಲೆ ಇದು. ಆ ಕಲೆನ ಇಲ್ಲಿ ಸುಮಾರು 50-60 ಜನ ಕಲಾವಿದರು ಅದನ್ನೆಲ್ಲನೂ ಸೂಕ್ಷ್ಮತೆಗಳನ್ನು ತೆಗೆದು ತೋರಿಸಿದ್ದಾರೆ.